ಈ ಸರ್ಕಾರ ಕುಂಭಕರ್ಣ ನಿದ್ರೆಯಿಂದ ಎದ್ದಿದೆ. ತಮ್ಮ ಮಾಧ್ಯಮ ಸ್ನೇಹಿತರ ಮಾಹಿತಿಗಾಗಿ ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಆಯಿತು. ಮೇ 7ನೇ ತಾರೀಕು ಒಬ್ಬರು ಕಂಪ್ಲೇಂಟ್ ಮಾಡ್ತಾರೆ, ಪೇಪರ್ ಲೀಕ್ ಆಗಿದೆ, ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 8ನೇ ತಾರೀಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಹೌದು ಬಹುಶಃ ನೀಟ್ ಪೇಪರ್ ಲೀಕ್ ಆಗಿದೆ ಅಂತ. ಮೇ 15ನೇ ತಾರೀಕು ಧರ್ಮೇಂದ್ರ ಪ್ರಧಾನ್ ಅವರು ಅಧಿಕೃತವಾಗಿ ಪಬ್ಲಿಕ್ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಒಪ್ಕೋತಾರೆ. ಜೂನ್ 21ಕ್ಕೆ ರೀ ಎಕ್ಸಾಮ್ ಆಗುತ್ತೆ. ಜೂನ್ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಇದರ ಮಧ್ಯದಲ್ಲಿ ಜುಲೈ 16ಕ್ಕೆ ರಿಸಲ್ಟ್ ಬಿಡುಗಡೆ ಮಾಡ್ತಾರೆ. ಮೇಯಿಂದ ಜುಲೈ 16 ತನಕ ಲಕ್ಷಾಂತರ ಜನ ಯಾರು ಡಾಕ್ಟರ್ ಆಗಬೇಕಂತ ಇದ್ರು, ಮೆಡಿಸಿನ್ ಓದಬೇಕಂತ ಇದ್ರು, ಬಿಟ್ಟು ಇಂಜಿನಿಯರಿಂಗು BSc MSc ಸೇರ್ಕೋತಾರೆ. ಸುಮಾರು 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ. ಹಲವಾರು ಜನ 25 ದಿನ ಹಂಗರ್ ಸ್ಟ್ರೈಕ್ ಮೇಲೆ ಕೂತ್ಕೋತಾರೆ, ಉಪವಾಸ ಸತ್ಯಾಗ್ರಹ ಮೇಲೆ ಕೂತ್ಕೋತಾರೆ. ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಲಕ್ಷಾಂತರ ಜನ ಜಂತರ್ ಮಂತರ್ನಲ್ಲಿ ಸೇರ್ತಾರೆ. ಈ ಮಧ್ಯದಲ್ಲಿ ಇದೇ BJP ಸರ್ಕಾರದವರು, ಮಂತ್ರಿಗಳು, MP ಗಳು, MLAಗಳು, ಅವ್ರ ಎಂಟೈರ್ ಎಕೋಸಿಸ್ಟಮ್ ಯಾರಿದ್ದಾರೆ, ಈ ವಿದ್ಯಾರ್ಥಿಗಳಿಗೆ ದೇಶದ್ರೋಹಿ ಅಂತ ಹೇಳ್ತಾರೆ. ಅವ್ರು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ವಿದೇಶದಿಂದ ದುಡ್ಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆಪೋಸಿಷನ್ನಿಂದ ದುಡ್ಡು ತಗೋತಾ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ನೀರು ಕುಡಿದ್ರೂ ಕೂಡ ಅದು ಕೂಡ ಅಮೇರಿಕಾದಿಂದ ಬರ್ತದೆ, ಬಾಂಗ್ಲಾದೇಶದಿಂದ ಬರ್ತಾ ಇದೆ, ಪಾಕಿಸ್ತಾನಿಂದ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರ ಮೇಲೆ ಡೆಲ್ಲಿ ಪೊಲೀಸ್ ಅವರು ಹಲ್ಲೆ ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ, ಟಿಯರ್ ಗ್ಯಾಸ್ ಬಿಡ್ತಾರೆ. ಮನಸ್ಸಿಗೆ ಬಂದಂಗೆ ಅವರಿಗೆ ದೈಹಿಕವಾಗಿ ದಂಡ ಕೊಡ್ತಾರೆ, ಮಾನಸಿಕವಾಗಿ ದಂಡ ಕೊಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಇವೇ ಯಾರು BJP ಅವರ ಫಾಲೋವರ್ಸ್ ಇರ್ಬೋದು, RSS ಅವ್ರ ಫಾಲೋವರ್ಸ್ ಇರ್ಬೋದು, ಅವಾಚ್ಯಕ ಶಬ್ದದಲ್ಲಿ ನಿಂದಿಸ್ತಾರೆ. ಧರ್ಮದ್ರೋಹಿ, ದೇಶದ್ರೋಹಿ ಅಂತ ಕೂಡ ನಿಂದಿಸ್ತಾರೆ ಅವರು. ನಮ್ಮ BJP ಕರ್ನಾಟಕ ನಾಯಕರು ಕೂಡ ನಿನ್ನೆ ಏನು ಹೇಳ್ತಾರೆ, ಇವರೆಲ್ಲ ಕಾಕ್ರೋಚ್ಗಳಿದ್ದಾರೆ, ಹಿಟ್ ತಗೊಂಡು ಇವ್ರಿಗೆ ಸಾಯಿಸ್ಬೇಕು ಅಂತ, ಮಾರ್ಕೆಟಿಂದ ಹಿಟ್ ತಗೋಬೇಕಂತ ಇವರಿಗೆ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಿನ್ನೆ ಯಾಕೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿದೆ ನಮ್ಮ BJP ನಾಯಕರಿಗೆ ಅಂದರೆ, ಒಂದು ಕಡೆ ಇವರು ಕಾಕ್ರೋಚ್ ಅವರಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ, ಇವರು ಇರ್ರೆಲೆವೆಂಟ್ ಅಂತ ಹೇಳ್ತಾರೆ, ಇವ್ರಿಗೆ ಲೆಕ್ಕಕ್ಕೆ ತಗೋಬಾರ್ದು ಅಂತ ಹೇಳ್ತಾರೆ. ಆದರೆ ಇವರ ಕೇಂದ್ರದ ನಾಯಕರು ಮೂರು ಸರಿ ಇವರಿಗೆ ನಿಗೋಸಿಯೇಷನ್ಸಿಗೆ ಕರೀತಾರೆ, ಮಾತುಕತೆಗೆ ಕರೀತಾರೆ. ಇವತ್ತು 3 ಸರಿ ಮಾತುಕತೆ ಆದಮೇಲೆ, 3 ತಿಂಗಳು ಆದಮೇಲೆ ಪ್ರಧಾನಮಂತ್ರಿಯವರು ನಿನ್ನೆ ಬಾಯ್ಬಿಟ್ರು. ಪೇಪರ್ ಲೀಕ್ ಅಂತ ಎಲ್ಲೂ ಹೇಳಿಲ್ಲ ಅವರು, ಯುವಕರ ಬಗ್ಗೆ ಹೇಳಿದ್ರು ಅಷ್ಟೆ. 3 ತಿಂಗಳು ಬೇಕಾಗಿತ್ತ ಪ್ರಧಾನಮಂತ್ರಿಗೆ ಮಾತಾಡೋಕ್ಕೆ? ಆಮೇಲೆ ನಾನು ಹೇಳ್ದಂಗೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು.